ನಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು 100 ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇದಕ್ಕೆಲ್ಲ ಪ್ರೋತ್ಸಾಹ ನೀಡಿದ ತಮಗೆಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನ ಈ 12 ರಾಶಿಗಳ ಭವಿಷ್ಯಗಳ ಬಗ್ಗೆ ಈ ವಿಡಿಯೋ ಸರಣಿಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ತಾವು ಇದರ ಉಪಯೋಗವನ್ನ ಪಡೆದುಕೊಳ್ಳುತ್ತಿದ್ದೀರಿ ಎಂದು ನಂಬಿದ್ದೇನೆ. ಈ ಚಾನಲ್ಗೆ ತಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಅವಶ್ಯಕವಾಗಿದೆ. ತಾವು ಹೆಚ್ಚು ಪ್ರೋತ್ಸಾಹ ನೀಡಿದಷ್ಟು ಇನ್ನೂ ಉತ್ತಮವಾಗಿ ತಮ್ಮ ಮುಂದೆ ಈ ಜ್ಯೋತಿಷ್ಯದ ಬಗ್ಗೆ ವಿಷಯಗಳನ್ನ ಪ್ರಸ್ತುತಪಡಿಸಲು ನನಗೆ ಸಹಾಯವಾಗುತ್ತದೆ. ಆತ್ಮೀಯರೇ, ಈಗ ದಿನಾಂಕ 11/5/2024ರಿಂದ 24/5/2024ರವರೆಗೆ 12 ರಾಶಿ ಅಥವಾ ಲಗ್ನಗಳ ಭವಿಷ್ಯವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ತಾವು ಈ ವಿಶೇಷ ಸೂಚನೆಗಳನ್ನ ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲು ಆಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಅಥವಾ ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲದಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಆತ್ಮೀಯರೇ, ಈಗ ಮಕರ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ದಿನಾಂಕ 11/5/2024ರಿಂದ 24/5/2024ರವರೆಗೆ ತಿಳಿದುಕೊಳ್ಳೋಣ. ನಿಮಗೆ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ನಿಮಗೆ ಕಾರ್ಮಿಕರ ಸಹಕಾರ ಸಿಗಲಿದೆ. ನಿಮ್ಮ ಹುಚ್ಚುತನ ಮತ್ತು ಜಿಪಣತನ ಕಡಿಮೆಯಾಗಲಿವೆ. ನೀವು ಸಾಲ ಕೊಟ್ಟ ಹಣ ಈ ಅವಧಿಯಲ್ಲಿ ವಾಪಸ್ ಸಿಗಬಹುದು. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಕೈ ಸೇರಲಿದೆ. ನಿಮ್ಮ ಬಾಡಿಗೆದಾರರಿಂದ ನೆಮ್ಮದಿ ಮತ್ತು ಸಹಾಯ ಸಿಗಲಿದೆ. ನಿಮ್ಮ ಸಾಕು ಪ್ರಾಣಿಗಳಿಂದ ನೆಮ್ಮದಿ ಸಿಗಲಿದೆ. ನಿಮಗೆ ಈ ಅವಧಿಯಲ್ಲಿ ದ್ವೇಷ ಮತ್ತು ಅಸೂಯೆ ಕಡಿಮೆ ಇರುತ್ತದೆ. ನಿಮ್ಮ ಮೊದಲ ಮಕ್ಕಳ ಕೆಲಸ ಮತ್ತು ಬ್ಯಾಂಕ್ನಲ್ಲಿನ ಹಣಕಾಸು ಪರಿಸ್ಥಿತಿ ಉತ್ತಮವಾಗಲಿದೆ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡುತ್ತಾರೆ. ನಿಮ್ಮ ತಂದೆಯ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಸಿಗಲಿದೆ. ನಿಮ್ಮ ಪಾಲುದಾರರಿಗೆ ನಷ್ಟವಾಗುವ ಸಂಭವ ಇದೆ. ನೀವು ಸರಿಯಾದ ಸಮಯಕ್ಕೆ ಊಟ ಮಾಡುತ್ತೀರಿ. ನಿಮ್ಮ ಕಾಯಿಲೆ ಉಲ್ಬಣವಾಗಬಹುದು, ಜಾಗ್ರತೆ ವಹಿಸಿ. ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಬರಬಹುದು. ನಿಮಗೆ ಸಾಲ ಸುಲಭವಾಗಿ ಸಿಗಲಿದೆ. ನಿಮ್ಮ ಮೊದಲ ಮಕ್ಕಳ ಕೆಲಸ ಚೆನ್ನಾಗಿರಲಿದೆ. ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರಲಿದೆ. ನಿಮ್ಮ ಬುದ್ಧಿಮತ್ತೆ ಚುರುಕಾಗಿ ಓದುವ ಹಂಬಲ ಕೂಡ ಚೆನ್ನಾಗಿರುತ್ತದೆ. ನಿಮ್ಮ ಧೈರ್ಯ ಚೆನ್ನಾಗಿರುತ್ತದೆ. ನಿಮ್ಮ ಪತ್ರ ವ್ಯವಹಾರಗಳು ಯಶಸ್ಸು ಕಾಣುತ್ತವೆ. ನೀವು ಮನೆ ಬದಲಾವಣೆಯನ್ನ ಈ ಅವಧಿಯಲ್ಲಿ ಮಾಡಬಹುದು. ನೀವು ಅಗ್ರಿಮೆಂಟ್ಗಳಿಗೆ ಸಹಿ ಕೂಡ ಮಾಡಬಹುದು. ನಿಮ್ಮ ಆಸ್ತಿ ವಿಭಜನೆ ಕಾರ್ಯಕ್ರಮ ಯಶಸ್ಸು ಕಾಣುತ್ತವೆ. ನೀವು ಹೂಡಿಕೆಗಳಲ್ಲಿ ಯಶಸ್ಸು ಕಾಣುತ್ತೀರಿ. ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ.
ನಿಮ್ಮ PhD ಪದವಿಯ ಯಶಸ್ಸು ಕಾಣಲಿದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸಕ್ಕಾಗಿ ಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಕಾಣುತ್ತೀರಿ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಸಿಗಲಿದೆ. ನಿಮಗೆ ಖರ್ಚು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ. ಈ ಅವಧಿಯಲ್ಲಿ ನಿಮಗೆ ಸಿಟ್ಟು ಕಡಿಮೆ ಇರುತ್ತದೆ. ನಿಮ್ಮ ಆಯುಷ್ಯಕ್ಕೆ ತೊಂದರೆ ಬರುವುದು, ಜಾಗ್ರತೆ ವಹಿಸಿ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗದಿರಬಹುದು. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ನಿಧಾನವಾಗಿ ಕೈ ಸೇರಲಿದೆ. ನಿಮಗೆ ಕಷ್ಟಪಡದೆ ಲಾಭವಿಲ್ಲ. ನಿಮಗೆ ವರದಕ್ಷಿಣೆ ಹಣ ಸಿಗುವುದಿಲ್ಲ. ನೀವು ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ. ನಿಮ್ಮ ಕೋರ್ಟ್ ಕೇಸ್ಗಳು ವಿಫಲವಾಗುತ್ತವೆ. ನಿಮಗೆ ಬರಬೇಕಾದ ಬಹುಮಾನ ಸಿಗುವುದಿಲ್ಲ. ನಿಮಗೆ ಬಲಿಷ್ಠ ಶತ್ರುಗಳ ಕಾಷ್ಟ ಜಾಸ್ತಿಯಾಗಲಿದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳು ಯಶಸ್ಸು ನಿಧಾನವಾಗಲಿದೆ. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ. ನಿಮಗೆ ಪ್ರಯಾಣದಲ್ಲಿ ಕಿರಿಕಿರಿ ಕಂಡು ಬರಲಿದೆ. ನಿಮ್ಮ ವಿದೇಶದಲ್ಲಿನ ಸಂಬಂಧ ಮತ್ತು ಯಶಸ್ಸಿನ ಬಗ್ಗೆ ಹುಷಾರಾಗಿರಿ. ನಿಮಗೆ ಉತ್ತಮ ದೀರ್ಘಾಯುಷ್ಯ ಇರಲಿದೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ನಿಧಾನವಾಗಲಿದೆ. ನಿಮಗೆ ತಾಯಿಯ ಸ್ಥಿರಾಸ್ತಿ ಸಿಗುವುದು ನಿಧಾನವಾಗಲಿದೆ. ನಿಮ್ಮ ಕಳೆದು ಹೋದ ವಸ್ತುಗಳು ಸಿಗುವುದು ಕಷ್ಟವಾಗಲಿದೆ. ನೀವು ಸಮಾಜದಲ್ಲಿ ಈ ಅವಧಿಯಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನಿಮಗೆ ಸಾರ್ವಜನಿಕರೊಂದಿಗೆ ಸಂಪರ್ಕಗಳು ಕೂಡ ಕಡಿಮೆಯಾಗುತ್ತವೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.